ಡಾಕ್ಟರ್ ರಾಜ್ ಕಪ್ ಕ್ರಿಕೆಟ್ ಟೂರ್ನಿಗೆ ಕೌಂಟ್ ಡೌನ್. ಈ ಬಾರಿಯೂ ವಿದೇಶದಲ್ಲಿ ರಾಜ್ ಕಪ್ ಸಂಭ್ರಮ. ಪ್ರತಿಷ್ಠಿತ ಶಾರ್ಜಾ ಸ್ಟೇಡಿಯಂನಲ್ಲಿ ರಾಜ್ ಕಪ್ ಕಲರವ. ಟೂರ್ನಿಯಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಭಾಗಿ. ಕನ್ನಡ ಚಿತ್ರರಂಗದ ನಟರು, ತಂತ್ರಜ್ಞರು ಸೇರಿ ಪ್ರತಿ ವರ್ಷ ಆಡುವ ಡಾಕ್ಟರ್ ರಾಜ್ ಕಪ್ ಕ್ರಿಕೆಟ್ಗೆ ದಿನಗಣನೆ ಆರಂಭವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿದೇಶದ ನೆಲದಲ್ಲಿ ರಾಜ್ ಕಪ್ ಸಂಭ್ರಮ ನಡೆಯಲಿದೆ. ರಾಜೇಶ್ ಬ್ರಹ್ಮ ಅವರ ನೇತೃತ್ವದಲ್ಲಿ ನಡೆಯುವ ಡಾಕ್ಟರ್ ರಾಜ್ ಕಪ್ ಪ್ರತಿಷ್ಠಿತ ಶಾರ್ಜಾ ಸ್ಟೇಡಿಯಂನಲ್ಲಿ ಈ ಸಲದ ರಾಜ್ ಕಪ್ ನವೆಂಬರ್ 21ರಿಂದ 25ನೇ ತಾರೀಕಿನವರೆಗೆ ನಡೆಯಲಿದೆ. 12 ತಂಡಗಳ ಮಧ್ಯೆ ನಡೆಯಲಿರೋ ಈ ಟೂರ್ನಮೆಂಟ್ನಲ್ಲಿ ಚಿತ್ರರಂಗದ 106 ಜನ ಆಡಲಿದ್ದಾರೆ. ಟೂರ್ನಮೆಂಟ್ನ ಬಲಿಷ್ಠ ತಂಡಗಳಲ್ಲೊಂದಾಗಿರೋ ರಾಸು ವ್ಯಾರಿಯರ್ಸ್ ತಂಡ ಸತತವಾಗಿ ಪ್ರಾಕ್ಟೀಸ್ ಮಾಡ್ತಿದೆ. ರಘು ಭಟ್ ಮತ್ತು ಸುಗುಣ್ ರಘು ಅವರ ಮಾಲೀಕತ್ವದ ರಾಸು ವ್ಯಾರಿಯರ್ಸ್ ತಂಡವನ್ನು ಮನೋರಂಜನ್ ರವಿಚಂದ್ರನ್ ಮುನ್ನಡೆಸಲಿದ್ದಾರೆ. ತಂಡದಲ್ಲಿ ವಿಕ್ರಮ್ ರವಿಚಂದ್ರನ್, ಅಜಿತ್ ಜಯರಾಜ್, ಧರ್ಮಣ್ಣ, ಕಿರಿಕ್ ಕೀರ್ತಿ ಸೇರಿ ಹಲವರು ಆಡಲಿದ್ದಾರೆ. ರಾಸು ವ್ಯಾರಿಯರ್ಸ್ ಟೀಮ್ಗೆ ಭೈರತಿ ರನ್ಗಲ್ ಬಲ. ರಾಸು ವ್ಯಾರಿಯರ್ಸ್ ತಂಡಕ್ಕೆ ಶಿವಣ್ಣನ ಬ್ಲೆಸ್ಸಿಂಗ್ಸ್. ರಾಜ್ ಕಪ್ ಸೀಸನ್ 7ಕ್ಕೆ ಸ್ಯಾಂಡಲ್ವುಡ್ ತಾರೆಯರು ಸಜ್ಜಾಗಿದ್ದಾರೆ. ದೂರದ ದುಬೈನಲ್ಲಿ ಕನ್ನಡದ ಕ್ರಿಕೆಟ್ ಕಹಳೆಯನ್ನ ಮೊಳಗಿಸಲು ನಿಂತಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಟ್ಟು 12 ತಂಡ ದುಬೈ ಪ್ರವಾಸಕ್ಕೆಂದು ಫ್ಲೈಟ್ ಹತ್ತಲಿದೆ. ಈ ಹೊತ್ತಲ್ಲಿ ರಾಸು ವ್ಯಾರಿಯರ್ಸ್ ತಂಡಕ್ಕೆ ಸ್ಯಾಂಡಲ್ವುಡ್ ನ ಎನರ್ಜಿ ಹೌಸ್, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆಶೀರ್ವಾದ ಸಿಕ್ಕಿದೆ. ರಾಸು ವ್ಯಾರಿಯರ್ಸ್ ತಂಡದ ಮಾಲೀಕರಾದ ರಘು ಭಟ್ ಜೊತೆ ತಂಡದ ಕೆಲ ಸದಸ್ಯರು ಶ್ರೀ ಮುತ್ತು ನಿವಾಸಕ್ಕೆ ಭೇಟಿ ಕೊಟ್ಟು ಶಿವಣ್ಣನವರ ಆಶೀರ್ವಾದ ಪಡೆದರು. ಭೈರತಿ ರಣಗಲ್ ಚಿತ್ರದ ಮೂಲಕ ಭರ್ಜರಿಯಾಗಿ ಬೆಳ್ಳಿ ತೆರೆಯ ಮೇಲೆ ಗರ್ಜಿಸುತ್ತಿರುವ ಶಿವಣ್ಣ ರಾಸು ವ್ಯಾರಿಯರ್ಸ್ ತಂಡಕ್ಕೆ ಆಶೀರ್ವಾದ ಮಾಡೋದರ ಜೊತೆಗೆ ರಾಜ್ ಕಪ್ ಸೀಸನ್ 7 ಟೂರ್ನಿಗೆ ಮನಸಾರೆ ಹಾರೈಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.